ಚಾಟ್ ಜಿಪಿಟಿ ಒಳಗಡೆ ನಿಮಗೂ ಈ ರೀತಿಯಾಗಿ ಲೋಡಿಂಗ್ ಪ್ರಾಬ್ಲಮ್ ಬರ್ತಾ ಇದೆಯಾ? ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಿಮ್ಗೆ ಚಾಟ್ ಜಿಪಿಟಿ ಒಳಗಡೆ ಲೋಡಿಂಗ್ ಪ್ರಾಬ್ಲಮ್ ಬರ್ತಾ ಇರ್ಬೋದು, ಅಥವಾ ಪ್ರಾಂಪ್ಟ್ ಹಾಕಿ ನೀವು ಕ್ರಿಯೇಟ್ ಮಾಡ್ತಾ ಇರ್ಬೋದು, ಅಥವಾ ನೀವು ಹಂಗೆ ನಾರ್ಮಲ್ ಆಗಿ ಒಂದ್ ಏನಾದ್ರು ಇಮೇಜ್ ನ ಜನರೇಟ್ ಮಾಡಬೇಕಾದ್ರೆ ನಿಮ್ಗೆ ಈ ರೀತಿಯಾಗಿ ಪ್ರಾಬ್ಲಮ್ ಬರ್ತಾ ಇದೆ. ಇವಾಗ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ನಾವು ಹೇಗೆ ಮಾಡೋದು ಅಂದ್ರೆ, ಮೊದಲನೇದಾಗಿ ನೀವು ಪ್ಲೇ ಸ್ಟೋರ್ ಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಇಲ್ಲಿ ಚಾಟ್ ಜಿಪಿಟಿ ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಚಾಟ್ ಜಿಪಿಟಿ ಅಂತ ನೀವು ಟೈಪ್ ಮಾಡ್ಕೊಳ್ಬೇಕು. ಟೈಪ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಓಪನ್ ಅಂತ ಹೇಳ್ಬಿಟ್ಟು ಐತಲ್ಲ, ಇಲ್ಲಿ ಏನಾದ್ರು ಅಪ್ಡೇಟ್ ಏನಾದ್ರು ಇತ್ತಂದ್ರೆ ನಿಮ್ಮ ಮೊಬೈಲ್ ಒಳಗಡೆ ಚಾಟ್ ಜಿಪಿಟಿ ಅಪ್ಲಿಕೇಶನ್ ಏನಾದ್ರು ಅಪ್ಡೇಟ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಚಾಟ್ ಜಿಪಿಟಿ ಅಪ್ಲಿಕೇಶನ್ ನೀವು ಲಾಂಗ್ ಪ್ರೆಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಮೋರ್ ಫ್ಯೂಚರ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ ಇನ್ಫೋ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರೋದಿಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೀವು ಮೇನ್ ಆಗಿ ಮಾಡ್ಬೇಕಾಗಿರೋದು ಏನಂದ್ರೆ, ಇಲ್ಲಿ ಸ್ಟೋರೇಜ್ ಯೂಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಐತೆ ನೋಡಿ ಕೆಳಗಡೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಕ್ಲಿಯರ್ ಡಾಟಾ, ಆಮೇಲೆ ಕ್ಲಿಯರ್ ಕ್ಯಾಚ್ ಅಂತ ಹೇಳ್ಬಿಟ್ಟು ಬಂದಿದೆ. ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಹೇಳೈತಲ್ಲ ಕೆಳಗಡೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಒಂದ್ಸಲ ಬ್ಯಾಕ್ ಬನ್ನಿ, ಮತ್ತೆ ನೀವು ಸ್ಟೋರೇಜ್ ಯೂಸ್ಗೆ ಹೋಗ್ಬೇಕಾಗುತ್ತೆ. ಮತ್ತೆ ಅಲ್ಲಿ ಕ್ಲಿಯರ್ ಕ್ಯಾಚೆ ಆಪ್ಷನ್ ಏನಾದ್ರು ಬಂದಿತ್ತು ಅಂದ್ರೆ ಅದನ್ನ ಇನ್ನೂ ಒಂದ್ಸಲ ಕ್ಲಿಯರ್ ಕ್ಯಾಚೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಯರ್ ಕ್ಯಾಚೆ ಮಾಡಿದಾದ್ಮೇಲೆ ಮತ್ತೆ ನೀವು ಏನ್ ಮಾಡ್ಬೇಕಂದ್ರೆ ಬ್ಯಾಕ್ ಬರ್ಬೇಕು. ಈ ತರ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದಾದ್ಮೇಲೆ ನಿಮ್ಮ ಚಾಟ್ ಜಿಪಿಟಿ ಅಪ್ಲಿಕೇಶನ್ ಇರುತ್ತಲ್ಲ, ಇದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಇದನ್ನ ನೀವು ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಬ್ಯಾಕ್ ಬನ್ನಿ. ಈ ತರ ನೀವು ಬಂದಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ 2 ಲೈನ್ಸ್ ಕಾಣಿಸ್ತಾ ಇದೆ ನೋಡಿ, ಇದು 3 ಡಾಟೆಡ್ ಲೈನ್ ಅಂತಾರೆ ಇದಕ್ಕೆ. ಈ ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ ಬಟನ್ ಕಾಣಿಸ್ತಾ ಇರುತ್ತೆ, ನೋಡ್ತಾ ಇರ್ಬೋದು ಕೆಳಗಡೆ. ನೀವು ಈ ಸೆಟ್ಟಿಂಗ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹಂಗೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ರಿಪೋರ್ಟ್ ಬಗ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ರಿಪೋರ್ಟ್ ಬಗ್ ಅಂತ ಹೇಳ್ಬಿಟ್ಟು ಬರೋದಿಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದನ್ನ ಅವ್ರಿಗೆ ತಿಳಿಸಬೇಕಾಗುತ್ತೆ. ಇಲ್ಲಿ ನೀವು ಬರ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಆಲ್ರೆಡಿ ಬರೆದು ಒಂದು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಎಂಟರ್ ಮಾಡ್ಕೊಂಡೆ. ಇಲ್ಲಿ ನಾನು ಏನಂತ ಬರ್ದಿದ್ದೀನಿ ಅಂದ್ರೆ, ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ಇದನ್ನ ಬರ್ದಿದ್ದೀನಿ. ಸಬ್ಜೆಕ್ಟ್ ಅಂತ ಬರ್ದ್ಬಿಟ್ಟು ಇಶ್ಯೂ ರಿಗ್ರೇಡಿಂಗ್ ಇಮೇಜ್ ಜನರೇಷನ್ ನೆಟ್ವರ್ಕ್ ಪ್ರಾಬ್ಲಮ್ ಅಂಡ್ ಲೋಡಿಂಗ್ ಎರರ್ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ ಮೇಲ್ಗಡೆ ಸಬ್ಜೆಕ್ಟ್ ಇದು. ಆಮೇಲೆ ಅದ್ರ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನಮಸ್ಕಾರ, ನಾವು AI ಮೂಲಕ ಯಾವುದೇ ಇಮೇಜ್ ಅಥವಾ ಥಂಬ್ನೇಲ್ ರಚಿಸಲು ನೀಡಿದಾಗ ನೆಟ್ವರ್ಕ್ ಪ್ರಾಬ್ಲಮ್ ಎಂಬ ದೋಷ ಸಂದೇಶ ಕಾಣಿಸುತ್ತಿದೆ. ಜೊತೆಗೆ ಇಮೇಜ್ ರಚನೆ ಪ್ರಕ್ರಿಯೆಯು ಲೋಡಿಂಗ್ ಹಂತದಲ್ಲೇ ನಿಂತು ಪೂರ್ಣಗೊಳ್ಳುತ್ತಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ದೀನಿ. ಅದ್ರ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಈ ಸಮಸ್ಯೆಯಿಂದ ನಮ್ಮ ಕೆಲಸವು ವಿಳಂಬವಾಗುತ್ತಿದೆ ಮತ್ತು AI ಇಮೇಜ್ ಜನರೇಷನ್ ಸೌಲಭ್ಯವನ್ನು ಬಳಸಲು ಸಾಧ್ಯವಾಗುತ್ತಿಲ್ಲ. ಅದ್ರ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ದಯವಿಟ್ಟು ಈ ಸಮಸ್ಯೆಯನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ಸಾಧ್ಯವಾದಷ್ಟು ಬೇಗವಾಗಿ ಪರಿಹರಿಸುವಂತೆ ವಿನಂತಿಸುತ್ತೇವೆ. ಸಮಸ್ಯೆ ಪರಿಹಾರವಾದ ನಂತರ ದಯವಿಟ್ಟು ನಮಗೆ ತಿಳಿಸಿದ ಕೃತಜ್ಞತೆರಾಗಿರುತ್ತವೆ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು, ವಂದನೆಗಳೊಂದಿಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ನನ್ನ ಒಂದು ಚಾನಲ್ ನ ನೇಮ್ ಹಾಕಿದ್ದೀನಿ. ಈ ರೀತಿ ನೀವು ಹಾಕಿದಾದ್ಮೇಲೆ ಕೆಳಗಡೆ ಇಲ್ಲಿ ಸೆಂಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ಥ್ಯಾಂಕ್ಸ್ ಯುವರ್ ಫೀಡ್ಬ್ಯಾಕ್ ಸೆಂಟ್ ಅಂತ ಹೇಳ್ಬಿಟ್ಟು ಬಂದಿದೆ. ಅಂದ್ರೆ ಇವಾಗ ನಿಮ್ಮ ಮೆಸೇಜ್ ಅನ್ನೋದು ಚಾಟ್ ಜಿಪಿಟಿ ಅವರಿಗೆ ತಲುಪಿರುತ್ತೆ. ಅವರು ನಿಮ್ಮ ಮೆಸೇಜ್ ಅನ್ನ ನೋಡ್ಬಿಟ್ಟು ಆ ಒಂದು ನಿಮ್ಗೆ ಏನು ಪ್ರಾಬ್ಲಮ್ ಬರ್ತಾ ಇದೆ ನೋಡಿ, ಇಮೇಜ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಲೋಡಿಂಗ್ ಪ್ರಾಬ್ಲಮ್ ಬರ್ತಾ ಇರುತ್ತಲ್ಲ, ಅದನ್ನ ಅವರು ನೋಡ್ಬಿಟ್ಟು ಸಾಲ್ವ್ ಮಾಡಿ ಕೊಡ್ತಾರೆ. ಸೊ ಇದೇನು ಒಂದು 5-10 ನಿಮಿಷದಲ್ಲಿ ರೆಡಿ ಆಗ್ಬೋದು, ಇಲ್ಲ 1 ತಾಸು ಆಗ್ಬೋದು, ಅಥವಾ 1 ದಿನಾನೇ ಆಗ್ಬೋದು, ಹೇಳಕ್ ಆಗೋದಿಲ್ಲ. ಬೇಗನೆ ರೆಡಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.